ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ವಿಡಿಯೋ ಅಲ್ಲಿರೋ ಒರಿಜಿನಲ್ ವಾಯ್ಸ್ನ ನಾನು ರಿಮೂವ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸಾಂಗ್ಸ್ ಬರ್ತಾಯಿತ್ತು. ಸೊ ನನಗೆ ಗೊತ್ತಿರಲಿಲ್ಲ ಅದು ಕಾಪಿರೈಟ್ಸ್ ಎಲ್ಲ ಆಗುತ್ತೆ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ಮೇಲೆ ಗೊತ್ತಾಯಿತು ಕಾಪಿರೈಟ್ಸ್ ಆಗುತ್ತೆ ಅಂತ. ಸೊ ರಿಮೂವ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಅರ್ಲಿ ಮಾರ್ನಿಂಗು ನನ್ನ ಹಸ್ಬೆಂಡ್ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀನಿ, 3 ಡೇಸಿಗೆ ಪ್ಯಾಕ್ ಮಾಡು ಅಂತ ಹೇಳ್ದೆ. ಸೊ ಮಾಡ್ಕೊಂಡ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಏನು ಅಂತ ಏನೂ ಹೇಳ್ದೆ, ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ನಾನು ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಅಂದಾಗ ನನ್ನ ಹಸ್ಬೆಂಡ್ ಮಾಡು, ನಿನಗೇನು ಇಷ್ಟ ಅನಿಸುತ್ತೆ ಅದನ್ನು ಮಾಡು ಅಂತ ಹೇಳ್ದೆ. ಸೊ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನನಗೂ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ನಾಚ್ಕೋತಾ ಇದ್ದಾನೆ ಕ್ಯಾಮ್ರಾ ತೆಗೆದ್ರೆ. ಅವ್ನು ಆ್ಯಕ್ಚುಲಿ ಬಂದು ಪ್ರೊಫೆಷ್ನಲಿ ಅವನು ಕ್ಯಾಂಡಿಡ್ ಫೋಟೋಗ್ರಾಫರು, ಬಟ್ ಅಂದರೂ ಕ್ಯಾಮ್ರಾ ತೆಗೆದಾಗ ಸ್ವಲ್ಪ ನಾಚ್ಕೋತಾನೆ ಗೈಸ್. ಇದು ಫಸ್ಟ್ ಅಲ್ವಾ, ಅದಕ್ಕೆ ನನಗೂ ಸ್ವಲ್ಪ ನರ್ವಸ್ ಫೀಲಿಂಗ್ ಇದೆ. ಸೊ ಇಟ್ಸ್ ಓಕೆ. ನಾವು ಮನೆ ಬಿಟ್ಟಾಗಲೇ ಆಲ್ಮೋಸ್ಟು ಅರ್ಲಿ ಮಾರ್ನಿಂಗ್ 6 o'clock ಅನಿಸುತ್ತೆ. ಸೊ ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಆಗ್ತಾಯಿತ್ತು. ನೋಡಿಕೊಂಡು ಹಾಗೆ ಹೊರಟ್ವಿ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ಯಾಕಂದರೆ ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೈಸ್. ನನಗೆ 8 hours ನಿದ್ದೆ ಬೇಕೇ ಬೇಕು. ಸೊ ನಾನು ನಿದ್ದೆಯಿಂದ ಎದ್ದಾಗ ನಾವು ಬಂದಿದ್ದು ಜೋಗ್ ಫಾಲ್ಸ್ ಗೈಸ್. ಜೋಗ್ ಫಾಲ್ಸಲ್ಲಿ ಆ್ಯಕ್ಚುಲಿ ವಾಟರ್ ಏನು ಅಷ್ಟಿರಲಿಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಜೋಗ್ ಫಾಲ್ಸಿಗೆ ಬಂದಿದ್ದು ನನ್ನ ಸ್ಕೂಲ್ ಡೇಸಲ್ಲಿ ಅನಿಸುತ್ತೆ. ಅದಾದಮೇಲೆ ನಾನು ಬಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಜೋಗ್ ಫಾಲ್ಸಿಗೆ ಬಂದ್ವಿ. ಪ್ಲ್ಯಾನೇನು ಇರಲಿಲ್ಲ ಜೋಗ್ ಫಾಲ್ಸ್ ಅಂತ. ನನ್ನ ಹಸ್ಬೆಂಡ್ ಏನೋ ಹೋಗ್ತಾ ದಾರಿಯಲ್ಲಿ ಜೋಗ್ ಫಾಲ್ಸು ಇದೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಇಲ್ಲಿಗೆ ಬಂದಿದ್ದ. ಅದಾದಮೇಲೆ ಅಲ್ಲಿ ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ ಗೈಸ್. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ, ನನಗೆ ಇಷ್ಟ ಆಯಿತು ಅಂತ ಆ್ಯಕ್ಚುಲಿ ನಾನು ಸ್ವಲ್ಪ ಒಂದು ವೀಡಿಯೋಸ್ ಕೂಡ ಮಾಡಿಕೊಂಡೆ. ಆ ಫಾಲ್ಸ್ ಮಧ್ಯದಲ್ಲಿ ರೈನ್ಬೋ ಕಾಣಿಸ್ತಾಯಿತ್ತು ಗೈಸ್, ಸಖತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಗಾಳಿ ಇತ್ತು, ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು ಗೈಸ್. ಫಾಲ್ಸ್ ನೋಡ್ಕೊಂಡು ಬರಬೇಕಾದ್ರೆ ಈ ವಿಡಿಯೋ ಮಾಡಿದೆ ಗೈಸ್, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾನೇನೋ ವಾಯ್ಸ್ ಓವರ್ ಕೊಟ್ಟಿಲ್ಲ ಗೈಸ್. ಅಲ್ಲಿ ಆ್ಯಕ್ಚುಲಿ ಸ್ಕೂಲ್ ಮಕ್ಕಳೇ ಇದ್ದರು. ನಾನೇನಾದರೂ ಕ್ಯಾಮ್ರಾ ತೆಗೆದ್ರೆ ಸಾಕು ನನ್ನನ್ನೇ ನೋಡ್ತಾಯಿದ್ರು ಗೈಸ್. ಸೊ ನನಗೊಂಥರ ಆಗ್ತಾಯಿತ್ತು, ಅದಕ್ಕೆ ನಾನೇನು ವಾಯ್ಸ್ ಓವರ್ ಮಾಡಲಿಲ್ಲ ಗೈಸ್, ಜಸ್ಟ್ ವೀಡಿಯೋ ಮಾಡಿಕೊಂಡೆ. ಸೊ ಜೋಗ್ ಫಾಲ್ಸಿಂದ ನೆಕ್ಸ್ಟ್ ಬಂದಿದ್ದೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಗೈಸ್. ನಾನು ನೋಡೇ ಇರಲಿಲ್ಲ ಈ ಬ್ರಿಡ್ಜ್ನ ಗೈಸ್. ನನ್ನ ಹಸ್ಬೆಂಡ್ ಕರ್ಕೊಂಬಂದಾಗ ಒಂಥರ ಇಷ್ಟ ಆಯಿತು ಗೈಸ್. ಇದು ವ್ಯೂ ನೋಡಿ ಗೈಸ್, ಏನು ಸಾಕಾಗಿದೆ ಅಂತ. ಈ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರೆಲ್ಲ ಈ ಥರದ್ದು ಸಿಕ್ಬಿಟ್ರೆ ಸ್ವರ್ಗ ಗೈಸ್, ಸ್ವರ್ಗ. ಇದಾದಮೇಲೆ ನಾವು 1 hour ಆಗೋದ್ವಿ ಗೈಸ್. ಅಲ್ಲೋಗಿ ರೂಮ್ ಚೆಕ್-ಇನ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೋಟಿಂಗ್ ಓಡಿದ್ವಿ ಗೈಸ್. ಅಲ್ಲಿ ಒಂದು ಕತೆ ಆಯಿತು, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಫುಲ್ ಟ್ರಾಫಿಕ್ ಜಾಮ್ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೋಟ್ಗೆ ಹೋಗ್ಬಿಟ್ಟು ಗೈಸ್, ನಮ್ಮ ಬ್ಯಾಡ್ ಲಕ್ ನೋಡಿ ಗೈಸ್. 1 hour ಬಂದಿದ್ದೀವಿ ಬೋಟ್ ರೈಡ್ ಮಾಡೋಣ ಅಂತ. ನೋಡಿ ಗೈಸ್, ಓಡ್ತಾವನಿದ್ದೀವಿ ಅವನಂತೂ ಬಿಟ್ಬಿಟ್ಟು ಹೋಗ್ತಾನೆ ಗೈಸ್. ಒಂದು ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ಬರುತ್ತಲ್ಲ, ಸೇಮ್ ಹಂಗೆ. ಮೇನ್ ರೋಡಿಂದ 1 hour ಬೋಟಿಂಗ್ ಪಾಯಿಂಟ್ವರೆಗೂ ಹಿಂಗೆ ಇತ್ತು ಗೈಸ್ ಟ್ರಾಫಿಕ್ಕು. ಮೇನ್ ರೋಡಿಂದ ನಡ್ಕೊಂಬಂದಮೇಲೆ ಫೈನಲಿ ಬೋಟ್ ಹತ್ರ ಬಂದ್ವಿ ಗೈಸ್. ನನ್ನ ಹಸ್ಬೆಂಡ್ ಗೊತ್ತಿರೋರೇ ಒಬ್ರು ಇದ್ದರು. ಸೊ ಅವ್ರ ಬೋಟಲ್ಲೇ ನಾವು ಬೋಟ್ ರೈಡ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಳ್ಳೆ ಸನ್ಸೆಟ್ ಆಗ್ತಾಯಿತ್ತು ಗೈಸ್, ಸಕ್ಕತ್ತಾಗಿತ್ತು. ಮಧ್ಯದಲ್ಲಿ ಒಂದು ಟ್ರೈನ್ ಕೂಡ ಬಂತು. ನನ್ನ ಹಸ್ಬೆಂಡ್ ಹೇಳ್ದ ವೀಡಿಯೋ ಮಾಡ್ಕೊ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅಂತ. ಸೊ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ಹಾಕ್ತೀನಿ. ಫೋನ್ ಮಾತ್ರ ಬಿಡಲ್ಲ, ಹೆಂಡತಿ ಹೆಸರು ಮಾತ್ರ ನಾನು, ಫೋನೇ ಫಸ್ಟ್ ವೈಫು. ನೋಡಿ ನೋಡಿ, ಮಗಳು ನಗೆ ಕೊಡ್ತಾವೆ, ನಗೆ ಒಂಚೂರೆ ನಗೆ ಕೊಡ್ತಾನೆ. ಇದೇ ನಾನು ಹೇಳಿದ್ದು, ಇದನ್ನೇ ನಾನು ಹೇಳಿದ್ದು. ಸೊ ಇಲ್ಲಿಂದ ಮುಂದೆ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಗೈಸ್. ಆಲ್ಮೋಸ್ಟ್ 6:30 ಆಗಿತ್ತು, ಕತ್ಲೆ ಬೇರೆ ಆಗ್ತಾಯಿತ್ತು. ವೀಡಿಯೋ ಕೂಡ ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು. ಸೊ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡಿಕೊಂಡು ಆ ಸೈಲೆನ್ಸು, ವಾಟರ್ದು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಒಂಥರ ಪೀಸ್ಫುಲ್ಲಾಗಿ ನಮ್ಮ ಡೇನ ಎಂಜಾಯ್ ಮಾಡಿದ್ವಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.